ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಗೊತ್ತಾ? ಆ, ದಾವಣಗೆರೆಯಲ್ಲಿ ಫೇಮಸ್ ಆಗಿರುವಂಥ ಶಾಕಾಂಬರಿ ಹೋಟೆಲ್ ಅಂತ ಇದು. ಅದನ್ನು ಯಾಕೆ ಹೋಗಿದ್ವಿ ಅಂದರೆ, ನಮ್ಮದು 300 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಒಂದು ಒಳ್ಳೆ ತಿಂಡಿ ಮಾಡ್ಕೊಂಬರೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಬಂದರು. ಮನೇಲಿ ಮಕ್ಕಳು ಇರಲಿಲ್ಲ, ಎಲ್ಲ ಊರಿಗೆ ಹೋಗಿದ್ರು. ಏನು ಮಾಡ್ತೀಯ ಬಾ ಅಂಥೇಳಿ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು ತಿಂಡಿ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಪೆಷಲ್ ಅಂತಂದರೆ ಇಲ್ಲೆಲ್ಲ ಮಿಲ್ಲೆಟ್ಸ್, ಇಡ್ಲಿ, ದೋಸೆ ಮತ್ತು ಕಡುಬು, ಚಟ್ನಿ, ನೀರು ದೋಸೆ, ಬೆಲ್ಲ, ಕಾಯಿ, ಆಮೇಲೆ ಪಡ್ಡು, ಚಟ್ನಿ, ಈ ಥರ ಒಂದು 4 ಥರದ್ದು ಚಟ್ನಿಗಳು ಬೇರೆ ಕೊಡ್ತಾರೆ. ಎಲ್ಲ ಕಾಂಬೋ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದ್ವಿ. ನೋಡೋಣ ಒಂದು ಎಕ್ಸ್ಪೀರಿಯನ್ಸ್ ಅಂತ ಇಬ್ಬರು ಹೋಗಿ ತಿನ್ಕೊಂಡು ಬಂದ್ವಿ. ಈ ರೀತಿ ನಾನು ಸೆಲೆಬ್ರೇಟ್ ಮಾಡಿದೆ. ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಹುಷಾರಾಗಿದ್ದೀನಿ. ಈಗ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಹುಷಾರಾಗಿದ್ದೀನಿ. ಹಾಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನೀವೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಅಗೇನ್. ಇವತ್ತು ನಾವು ಫ್ರೆಂಡ್ಶಿಪ್ ಡೇನ ನಮ್ಮ ಪಾಪುಗಳು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಆಚರಿಸಿದ್ರು. ಇವತ್ತು ನಮ್ಮ ಪಾಪುಗಳು ಬಂದಿದ್ದರು ಮನೆಗೆ. ಅವ್ರು ಯಾವ ರೀತಿ ಆಚರಿಸಿದ್ರು ಅಂತ ನಾನು ತೋರಿಸ್ತೀನಿ. ಹಾಗೆ ಮನೆಯಲ್ಲಿ ನಾನು ಒಂದು 15-20 ದಿವಸ ತನಕ ಕೆನೆನ ತೆಗೆದಿಟ್ಟು ಅದನ್ನು ಇವತ್ತು ಬೆಣ್ಣೆ ಮಾಡಿ ಅದು ತುಪ್ಪ ಮಾಡಿದ್ದೀವಿ. ಅದೇ ಬೆಣ್ಣೆಯಲ್ಲಿ ನಾವು ಬೆಣ್ಣೆ ದೋಸೆ ಮಾಡಿದ್ದೀವಿ. ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆ. ಸೇಮ್ ಅದೇ ಚಟ್ನಿ, ಅದೇ ಪಲ್ಯ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಅದನ್ನು ಹಾಕ್ತೀನಿ, ನೋಡ್ಕೊಂಬನ್ನಿ. ಎಲ್ಲರಿಗೂ ಮತ್ತೊಂದು ಸಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾಗೆ ಇನ್ನೊಂದು ವಿಷಯ, ನನಗೆ 300 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ಥರ ಇರಲಿ. ಇನ್ನೂ ಹೆಚ್ಚಿನ ಜನ ವೀಡಿಯೋಸ್ನ ಲೈಕ್ ಮಾಡಿರ್ತಿದ್ದೀರಾ, ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬೇಗ 1000 ಆಗಲಿ ಅಂತ ಎಲ್ಲರಿಗೂ ನಾನು ಕೇಳ್ಕೊತೀನಿ. ಡೈಲಿ ಕೆನೆನ ಕಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ವಿ. ಅದು ಒಂದು ಸ್ವಲ್ಪ ಒಂದು ಬಾಕ್ಸ್ ಮುಗಿದ ತಕ್ಷಣ ಅದನ್ನು ಕೆನೆನ ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಬೆಣ್ಣೆ ತೆಗೆದು ಕಾಸಿರಿದ್ದೀವಿ. ಮನೆಯಲ್ಲೇ ತುಪ್ಪ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಬೆಣ್ಣೆ ಇತ್ತಲ್ಲ ಮನೆಯಲ್ಲಿ, ದೋಸೆಗೆ ನೆನೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ರಾತ್ರಿ ಅದನ್ನು ಸೋಡಾ ಪುಡಿ, ಉಪ್ಪು ಹಾಕಿ ಇಟ್ಟಿದ್ದೆ. ರಾತ್ರಿ ರುಬ್ಬಿಟ್ಟಿದ್ನಲ್ಲ ಹಿಟ್ಟು, ಬೆಳಗ್ಗೆ ದೋಸೆ ಹಾಕೋಣ ಅಂತಂದು ಬೆಣ್ಣೆ ಇತ್ತಲ್ಲ ಮನೆಯಲ್ಲೇ, ಬೆಣ್ಣೆ ದೋಸೆ ಹಾಕಿ ಅದಕ್ಕೆ ದಾವಣಗೆರೆ ಸ್ಪೆಷಲ್ ಚಟ್ನಿ ಬರುತ್ತಲ್ಲ, ಬೆಣ್ಣೆ ದೋಸೆ ಜೊತೆ ಕೊಡ್ತಾರಲ್ಲ, ಅದೇ ಚಟ್ನಿ, ಅದೇ ಪಲ್ಯ ಮಾಡಿದ್ವಿ. ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅದು ಬೆಣ್ಣೆ ದೋಸೆ, ಚಟ್ನಿ, ಪಲ್ಯ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಡಿಫ್ರೆನ್ಸೇ ಗೊತ್ತಾಗ್ತಿರಲಿಲ್ಲ ಕೊಟ್ಟೂರೇಶ್ವರದೋ ನಮ್ಮದು ಅಂತ. ಹಾಗೆ ನಮ್ಮ ಸ್ಟೂಡೆಂಟು ಕವಿತಾ ಅಂತ ಇವರು, ಅವ್ರದ್ದು ಬರ್ತ್ಡೇ ಇತ್ತು ಅವತ್ತು. ತುಂಬ ದೂರದಿಂದ ಬಂದು ಅಪ್ ಆ್ಯಂಡ್ ಡೌನ್ ಮಾಡಿ ಗುತ್ಲ ಅಂತ ಆ ಊರಿಂದ ಬಂದು ಕಲಿತಾ ಇದ್ದಾರೆ. ಅವ್ರದ್ದು ಅವತ್ತು ಬರ್ತ್ಡೇ ಇತ್ತು. ನಮ್ಮ ಸ್ಟಾಫು ನಾವೆಲ್ಲ ಸೇರಿಕೊಂಡು ಅವ್ರ ಬರ್ತ್ಡೇನ ಇಲ್ಲಿ ಆಚರಿಸಿದ್ವಿ. ತುಂಬ ಖುಷಿಪಟ್ಟರು. ತುಂಬ ಖುಷಿ ಆಯ್ತು ನಮಗೂ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಚಾಕ್ಲೇಟ್ ಕೊಡು. ನನಗೆ ಗ್ರೀನ್, ನನ್ನ ಬ್ಲೂ, ನನಗೆ ಪಿಂಕ್. ಒಂದ್ಸತಿ ಬೆಂಗಳೂರಿಗೆ ತಿಂದಿದ್ವಲ್ಲ ಈ ಚಾಕ್ಲೇಟ್. ಹಿಂಗ್ ಮಾಡ್ಕೊಳ್ರಿ ಫಸ್ಟ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ.
Happy Friendship Day. Happy Friendship Day. ಬೇರೆ ಏನು ಕಟ್ತೀಯ ಕಟ್ತೀನಿ ಫಸ್ಟ್ ಯಾರು ಕಟ್ ಹೆಂಗ್ ಕಟ್ಟೋದು ಹೆಂಗ್ ಕಟ್ಟೋದು ಮಮ್ಮಿ ನಮ್ಮ ಪಾಪುಗಳು ಅವ್ರ ಫ್ರೆಂಡ್ಸ್ ಜೊತೆ ಹ್ಯಾಪಿ ಫ್ರೆಂಡ್ಶಿಪ್ ಡೇನ ಆಚರಿಸ್ಕೊಂಡ್ರು. ತುಂಬ ಖುಷಿಪಟ್ಟರು. ಹಾಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಅವತ್ತು ಸಂಜೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ಗೋಸ್ಕರ ಹೊರಗಡೆ ಹೋಗಿದ್ವಿ. ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.